ನಾವೇನ್ ಅಪರಾಧ ಮಾಡಿದೀವೋ ಗೊತ್ತಿಲ್ಲ, ಆದ್ರೆ ಇವತ್ತು ನಮ್ಮ ಮಾವ ಇನ್ ಪ್ರಾಣಕ್ಕೆ ಅಪಾಯ ತಂದು ನನ್ನ ಗಂಡನ್ನ ಕಾಡು ಒಳಗೆ ಕಳಿಸಿ ಅವ್ರ ಜೀವಕ್ಕೆ ಅಪಾಯ ತರಂಗ್ ಮಾಡ್ಬಿಟ್ಟಿದ್ಯಾ. ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋದು ಹೆಣ್ರಾದವಳ ಕರ್ತವ್ಯ ಅಲ್ವೇ? ಅದಕ್ಕೆ ಔಷಧಿ ಹುಡುಕಕ್ಕೆ ನನ್ನ ಗಂಡನ ದಾರಿನೇ ನಾನು ಹಿಡ್ದೀವ್ನಿ. ಇವತ್ತು ನಮ್ಮೆಲ್ಲರೂ ಜೀವ ನಿನ್ ಕೈಲೇ ಅದೇ. ಅದಕ್ಕೆಯ ನೀನು ನನ್ನ ಗಂಡನ ಜೊತೆಯಾಗಿ ಮತ್ತೆ ನನ್ನ ಜೊತೆಯಾಗಿ ನಿಂತು ಆ ಔಷಧಿ ತಂದು ನಮ್ಮ ಮಾವನ ಪ್ರಾಣ ಕಾಪಾಡೋ ಥರ ಮಾಡಮ್ಮ. ಇದು ಬರೀ ಬೆಂಕಿ ಅಲ್ಲ, ದಾರಿ ದೀಪ. ಆ ಹುಳಗಳನ್ನ ಸುಟ್ಟು ಜೀವ ಉಳಿಸೋ ಜೀವನ ಜ್ಯೋತಿ ಆಯ್ತೀಯೋ, ಇಲ್ಲ ನಮ್ ಚಿತೆನ ಸುಡೋ ಜ್ವಾಲಾಮುಖಿ ಆಯ್ತೀಯೋ, ನೀನೇ ನೋಡು ತಾಯಿ. ನಿನ್ನ ನಂಬಿ ನಾನು ಹೋಯ್ತಾ ಇದ್ದೀನಿ. ನಾವು ಬದುಕಿರೋದು ಸಾಯೋದು ಎರಡುವೇ ನಿನ್ ಕೈಯಲ್ಲೇ ಅದೇ. ಮೇಡಮ್ ಅವರೇ, ಅವ್ರೆಲ್ಲರೂ ಹೆಂಗವ್ರೆ? ಅವರೆಲ್ಲರನ್ನು ಕಾಪಾಡಬೇಕು ಅಂತ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಕೊಡ್ತಿರೋ ಮೆಡಿಸಿನ್ಸ್ ವರ್ಕ್ ಆಗದಲ್ಲೇ ಇದ್ರೂ ಕೂಡ ನಂಬಿಕೆ ಕಳ್ಕೊಂಡಿಲ್ಲ. ನೀವು ಅಷ್ಟೇ ನಂಬಿಕೆ ಇಡಿ. ಮೊದಲು ನಮಗೆ ಆ ನಂಬಿಕೆ ಇರಲಿಲ್ಲ ಕಣವ. ಆದ್ರೆ ಯಾವಾಗ ನನ್ನ ಮೊಮ್ಮಗ ಮೊದಲು ತಂದೆ ತರ್ತೀನಿ ಅಂತ ಕಾಡಿಗೆ ಹೋದ್ನೋ ಆವಾಗ ನಮ್ಗೆ ನಂಬಿಕೆ ಬರಕ್ಕೆ ಶುರುವಾಯಿತು. ಅವ್ನು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪವನಲ್ಲ, ನಮ್ಮ ಆಸೆನ ನಿರಾಸೆ ಮಾಡೋನಲ್ಲ. ಆ ಭರವಸೆ ನಂಗದೆ. ಒಂದೊಂದ್ಸಲ ಮನುಷ್ಯ ನಂಬಿಕೆ ಮತ್ತೆ ಭರವಸೆ ದೊಡ್ಡ ಶಕ್ತಿಯ ಕೆಲಸ ಮಾಡುತ್ತೆ. ನನ್ನ ಮೊಮ್ಮಗಂಗೆ ಅವ್ರ ಅಪ್ಪ ಅಂದ್ರೆ ಜೀವ. ಏಟೆ ಕಷ್ಟ ಆದ್ರೂ ಅವ್ನು ಮದ್ದು ತಗೊಂಡ್ ಬಂದೇ ಬರ್ತಾನೆ. ಅವ್ರು ಬರಗಂಟ ನೀವು ಅವ್ರ ಪ್ರಾಣ ಉಳಿಸ್ಕೊಡಿ ಸಾಕು. ಖಂಡಿತಮ್ಮ, ನಿಮ್ ನಂಬಿಕೆ ನಿಜ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಮೇಡಮ್, ವಿದ್ಯಕ್ಕ ಒಳಗೆ ಆರಾಮಾಗಿದ್ದಾರಲ್ವೇ? ವಿದ್ಯಾನ ಅವ್ಳು ಒಳಗಡೆ ಇಲ್ಲ. ಇಂಥ ಟೈಮಲ್ಲಿ ಅವರು ಒಳಗಡೆ ಇರೋದು ಬೇಡ ಅಂತ ಹೇಳಿ ನಮ್ಮ ಪ್ರೊಫೆಸರ್ ಅವಾಗನೇ ಆಚೆ ಕಳಿಸಿದ್ರಲ್ಲ. ಹೌದೇ? ವಿದ್ಯಾ ಆಚೆ ಬಂದವಳೆ ಅಂದ್ರೆ ನಮ್ ಜೊತೆಗೆ ಇರ್ಬೇಕಾಗಿತ್ತು. ನೀವು ಭದ್ರನ್ ಜೊತೆ ಮಾತಾಡ್ಬೇಕಾದ್ರೆ ಅವಳನ್ನ ನೋಡಿದ್ ಬಿಟ್ರೆ ಮತ್ತೆ ನಾವು ಅವಳನ್ನ ನೋಡ್ಲೇ ಇಲ್ಲ. ಚಂಪಾ, ನೀವ್ಯಾರು ಅವಳು ನೋಡಿದ್ರಾ? ಇಲ್ಲ ಅತ್ತೆ. ಅಯ್ಯೋ ದೇವ್ರಿ, ಇವಳು ಎತ್ಲ ಹೊಂಟೋದ್ಲಪ್ಪ. ಈ ಗೊಂಡಾರಣ್ಯದಲ್ಲಿ ಎಲ್ಲಿ ಅಂತ ಹುಡ್ಕದಪ್ಪ? ಏನಪ್ಪಾ ಈ ಕಾಡು ಈಟೊಂದು ದೊಡ್ಡದಾಗದೆ. ಹೋಯ್ತಾ ಹೋಯ್ತಾ ಇನ್ ಏಟ್ ದೊಡ್ಡದಿತ್ತು. ಈ ಔಷಧಿ ಹೆಂಗ್ ಹುಡುಕ್ಲಿ ನಾನು? ಅತ್ತೆ, ವಿದ್ಯೆ ಒಳಕಿಲ್ಲ ಅಂದ್ರೆ ಇನ್ ಎಲ್ಲಿಗೆ ಹೋಗಿರಕ್ ಸಾಧ್ಯ? ಅವರೇ ನಿಮ್ ಸೊಸೆ ಕಾಡೊಳಗೆ ಹೋದ್ರು. ಏನ್ ಹೇಳ್ತಾ ಇದೀಯವ ನೀನು? ಅವಳೇ ಕಾಡೊಳಗೆ ಹೋದ್ಲು? ಅವರೇ ಅದು ನಾನು ಕಾಡು ಒಳಗೆ ಹೋಗಿ ಆ ಔಷಧಿನ ಹುಡ್ಕೊಂಡು ಬರ್ತೇನೆ. ನಾನು ಏಟ್ ಹೇಳಿದ್ರು ನನ್ನ ಮಾತು ಕೇಳ್ದೆ ಒಂಟೆ ಹೋದ್ರು ಕಾಡೊಳಗೆ. ಎಂತ ಕೆಲಸ ಮಾಡೋ ನೋಡಿ ಅತ್ತೆ. ಹೋಗ್ಲಿ, ಭದ್ರನ್ ಕೊಟ್ಟೇನಾರ ಹೋಗಿದ್ದಾಳ ಧೈರ್ಯವಾಗಿರೋಣ ಅಂದ್ರೆ. ಇಂಥ ಸ್ಥಿತಿಯಲ್ಲಿ ಒಬ್ಳೆ ಹೋಗೋಣಲ್ಲ, ಈಗ ಏನ್ ಮಾಡೋದು ಅತ್ತೆ? ಅಯ್ಯೋ ದೇವ್ರಿ, ಯಾಕಪ್ಪ ಇಂಥ ಕೆಲಸ ಮಾಡಿದ್ಲು? ಹೊಟ್ಟೆ ಒಳಗೆ ಮಗುನ ಇಟ್ಕೊಂಡು ನೋವಾಗಿರೋ ಆ ಕಾಲ್ ಇಟ್ಕೊಂಡು ಅಂತ ಭಯಂಕರವಾದ ಕಾಡು ಒಳಗೆ ಹೋಗಿದ್ದಾಳೆ ಅಂದ್ರೆ ಅವಳ ಬುದ್ಧಿಗೆ ಏನ್ ಹೇಳೋಣ? ಈ ಕಾಡು ಸಾನೆ ದೊಡ್ಡದಾಗದೆ. ಏಟೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಔಷಧಿ ತಕ್ಕೊಂಡೆ ಇಲ್ಲಿಂದ ಹೋಗೋದು. ಯಾಕಂದ್ರೆ ನಮ್ಮ ಅಟ್ಟಿಯವ್ರ ಪ್ರಾಣದ ಮುಂದ್ಬಿಟ್ಟೆ ಇದ್ಯಾವುದು ನನಗೆ ಕಷ್ಟ ಆಗಕ್ಕಿಲ್ಲ. ಅಯ್ಯೋ ಸಿನೆ, ಅಲ್ಲಿ ಜಾಗನೇ ಇಲ್ವಲ್ಲಪ್ಪ. ಇಲ್ಲದಪ್ಪ ಇದು. ವಾ, ಏನೋ ಬೋರ್ಡ್ ಇದ್ದಂಗದೆ. ಇಲ್ಲಿಂದ ಅತ್ಯಂತ ಅಪಾಯಕಾರಿ ಅರಣ್ಯ ವಲಯ ಆರಂಭ. ಈ ದಟ್ಟ ಕಾಡಿನಲ್ಲಿ ಜೀವಹಾನಿ ಮಾಡಬಲ್ಲ ಕೀಟಗಳು ಮತ್ತು ವನ್ಯಮೃಗಗಳು ಸಂಚಾರವಿದೆ. ಇವ ಸಿನೆ, ಇಲ್ಲಿನ ಕೆಲವು ಸಸ್ಯಗಳ ಬಳಿ ಸುಳಿದರೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಹೀಗಾಗಿ ಈ ಕಾಡಿನೊಳಗೆ ಪ್ರವೇಶಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ವಾ, ಅಸಾಧು ಮತ್ತೆ ಜನಗಳು ಹೇಳ್ದಂಗೆ ಈ ಕಾಡು ಭಯಂಕರವಾಗಿ ಅದೇ. ಹೆಂಗಾರ ಆಗ್ಲಿ, ನಮ್ಮ ಪ್ರಾಣನ ಒತ್ತೆ ಇಟ್ಟು ಆ ಮದ್ನೆ ಎತ್ಕೊಂಡು ಹೋಗ್ಲೇಬೇಕು. ಅಮ್ಮಮ್ಮ ಅಮ್ಮಮ್ಮ, ಏನಿದಲ್ಲ? ನಂದಿಲ್ಲ ಬಾ, ಎಲ್ಲ ನಮ್ ಗ್ರಾಚಾರ ಕಂಡ್ಲಾ? ಏನು ಗುಣ ಕಾಣ್ತಾ ಇಲ್ಲ. ಅವ್ರ ಆರೋಗ್ಯ ಹದಗೆಡ್ತಾ ಇದೆ. ಈ ಹಾಳು ಕೊಂಪೆಲಿದ್ರೆ ಹೇಗಮ್ಮ ಗುಣ ಆದಾರೋ? ಮೊದಲು ಎಲ್ಲೂ ಸಿಟಿಲಿರೋ ಯಾವ್ದಾದ್ರು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಲ್ವೇ? ಹಂಗೆ ಕರ್ಕೊಂಡು ಹೋಗೋಕೆ ಆಗಕ್ಕಿಲ್ಲ ಕಂಡ್ಲಾ? ಅವ್ರನ್ನೇನಾದ್ರೂ ನೀವು ಇಲ್ಲಿಂದ ಕರ್ಕೊಂಡು ಹೋದ್ರೆ ಅವ್ರ ಪ್ರಾಣ ಉಳಿಯಲ್ಲ. ಮೊದಲು ನಾನು ಒಳಗೋಗಿ ಅವ್ರನ್ನ ನೋಡ್ಕೊಬತ್ತೀನಿ. ಹಂಗಾರೆ ಈ ಕಾಡಿನ ಬಗ್ಗೆ ಊರವ್ರು ಹೇಳಿದ್ದೆಲ್ಲ ದಿಟ ಅಂದಂಗ ಆಯ್ತು. ಏನಾದ್ರೂ ಆಗ್ಲಿ, ಔಷಧಿ ತಕ್ಕೊಂಡೆ ನಾನು ಇಲ್ಲಿಂದ ಹೋಗೋದು. ಇನ್ನು ಏಟ್ ದೂರ ಹೋಗ್ಬೇಕು ಕಾಣಲ್ಲ. ಅಲ್ಲ ಅಟ್ಟಿಯವ್ರ ಪರಿಸ್ಥಿತಿ ಹೆಂಗಿದ್ದೋ, ನಮ್ ಗೌರಿಗೆ ಔಷಧಿ ಸಿಕ್ತೋ ಇಲ್ವೋ? ಅಯ್ಯೋ, ನಾನು ಇಲ್ಲಿ ಬಂದಿರೋದು ನಿಮ್ಗೆಲ್ಲ ತೊಂದರೆ ಕೊಡೋದಕ್ಕಲ್ಲ, ನಮ್ಮ ಮಾವನ ಪ್ರಾಣನ ಉಳಿಸೋದಕ್ಕೆ. ನಾನು ನಿಮ್ಗೆ ಏನು ತೊಂದರೆ ಮಾಡೋಕ್ಕಿಲ್ಲ. ನೀವು ನನಗೆ ಏನು ತೊಂದರೆ ಮಾಡಬೇಡಿ. ಆಶೀರ್ವಾದ ಮಾಡಿ ಇಲ್ಲಿಂದ ಹೊಟ್ಟೋಗಿ ಪ್ಲೀಸ್. ನಾಗಪ್ಪ, ಏನು ಮಾಡಬೇಡ. ಒಳ್ಳೆ ಕೆಲಸ ಮಾಡೋದಕ್ಕಂತ ಹೊಂಟಾಗ ಅದ್ಯಾರು ಸದಾ ನಮ್ಮ ಬೆನ್ನಿಂದ ಇರ್ತಾರೆ ಅಂತ ಹೇಳ್ತಾರೆ. ಈಗ ನಾನು ಹೋಗ್ತಾ ಇರೋದು ಒಳ್ಳೆ ಕೆಲಸ ಮಾಡೋದಕ್ಕೆ. ಇದೇನು ಎಲ್ಲರೂ ಒಟ್ಟಿಗೆ ಅವ್ರೆ? ಮೊದಲು ಹೋಗಿ ಶಿವರಾಮೇಗೌಡನೆ ಮಾತಾಡ್ಸ್ಬಿಡೋಣ. ಕಡೆ ಪಕ್ಷ ಹಿಂಗಾದ್ರೂ ಮನ್ಸು ಕರ್ಗದೆ ನೋಡೋಣ. ನೋಡಪ್ಪ, ಏನಕ್ಕೆ ಬರ್ಕೋದೆ? ಹೋಗ್ಲಾ ಹೋಗ್ಲಾ ಹೋಗ್ಲಾ. ಅವ್ವ, ನಮ್ಮ ಸುಭಾಷ ಬಂದ. ಇಂಥ ಪರಿಸ್ಥಿತಿಲಿ ಬರ್ದೆ ಇನ್ನು ಯಾವ ಟೈಮಲ್ಲಿ ಬರ್ಬೇಕು ದೊಡಪ್ಪ? ನಿನಗೆ ಹಿಂಗಾಯ್ತು ಅಂತ ಗೊತ್ತಾದ ತಕ್ಷಣ ನನ್ನ ಜೀವನ ಹೋದಂಗಾಯ್ತು ದೊಡಪ್ಪ. ಏಟು ನೀನು ನೋಡ್ತೀನಿ ಅಂತ ಜೀವನ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಈಗ ಹೇಗಿದೆಯಾ ದೊಡಪ್ಪ? ವಿಪರೀತ ತಲೆನೋವು, ಜ್ವರ ತಡೆಯೋಕ್ಕಾಗದೆ ತುಂಬ ಸಂಕಟ ಆಯ್ತೈತಲ್ಲ. ಚಳಿ ಚಳಿ ತಡೆಯೋಕ್ಕಾಗ್ತಾ ಇಲ್ಲ ದೊಡಪ್ಪ. ನೀನೇನು ಎದುರುಕೋಬೇಡ, ನಾನಿದ್ದೀನಿ. ನಿನ್ಗೇನು ಆಗಕ್ಕೆ ನಾನು ಬಿಡಕ್ಕಿಲ್ಲ ದೊಡಪ್ಪ. ನಾನು ಕಾಪಾಡ್ಕೊತೀನಿ ನಿನ್ನ, ನಾನು ಕಾಪಾಡ್ಕೊತೀನಿ. ನೀನು ಧೈರ್ಯವಾಗಿರು ದೊಡಪ್ಪ. ಅಮ್ಮ ಅಮ್ಮ ಅಮ್ಮ, ಏನು ಮಾಡ್ತಾ ಇದ್ದೀನಿ ನೀನು? ನೀನು ಮಲ್ಕೊಳಮ್ಮ, ನಾನು ಇಲ್ವೇ? ನಿನ್ನ ಮಗ ಇದ್ದೀನಿ ತಾನೆ, ನಾನು ಎಲ್ಲ ನೋಡ್ಕೊತೀನಿ. ನಿನ್ಗೆ ಏನು ಆಗಕ್ಕಿಲ್ಲ, ನೀನು ಆರಾಮಾಗಿರಮ್ಮ. ನನ್ನ ಪುಟ್ಟ ಮಗನೇ, ನೀನು ನೋಡಿದೆ ಎಲ್ಲಿ ಕಣ್ಣು ಮುಚ್ಚಿಬಿಡ್ತೀನೋ ಅಂತ ಅನ್ಕೊಂಡಿದ್ದೆ ಕಟ್ಲ. ನೀ ಬಂದಲ್ಲ, ನನಗೆ ಈಗ ಸಮಾಧಾನ ಆಯ್ತು. ಯಾಕಮ್ಮ, ಯಾಕೆ ಮಾತಾಡ್ತಾ ಇದೆಯಾ? ನಿನ್ನ ಮಗ ನಾನು ಇರ್ಬೇಕಾದ್ರೆ
ನಿನ್ನ ಹಂಗೆ ಬಿಟ್ಬಿಡ್ತೇನೆ, ನಿನ್ಗೇನು ಆಗಕ್ಕಿಲ್ಲ, ನೀನು ಸುಮ್ಮನೆ ಮಲ್ಕೋ. ಸುಭಾಷ, ಆ ಹುಳ ಕಚ್ಚಿ ಯಾರು ಇಲ್ಲಿ ಗಂಟ ಬದುಕಿಲ್ವಂತ ಈ ತಾನೇ ಒಂದು ಎಣ ತಗೊಂಡೋದ್ರು ಕಡ್ಲ. ಈ ತಾನೇ ಏನು ಮಾಡೋಕ್ಕಾಯ್ತಲ್ಲ. ಅಲ್ಲ ಕಣೋ ಸುಭಾಸ, ನಾನು ಉಸಿರಾಡಕ್ಕಾಗ್ದೆ ಎಲ್ರಿಗಿಂತ ಮುಂಚೆ ನಾನೇ ಹೊಂಟೋಯ್ತೀನಿ ಅನ್ನಿಸ್ತದೆ ಕಣೋ. ಲೇ ಸುಭಾಸ, ಆ ಹುಳಿನ ಕೈ ಕಚ್ಚಿಸ್ಕೊಂಡು ಸಾವಿನ ಬಾಗ್ಲಲ್ಲಿ ನಿಂತಿದೀವಿ, ಹೆಂಗ್ಲಾ ಧೈರ್ಯವಾಗಿರೋದು? ನೋಡಿ, ಯಾಕೆಲ್ಲರೂ ಸುಮ್ಮನೆ ಏನೇನು ಮಾತಾಡ್ತಾ ಇದ್ದೀರಾ? ಇದಕ್ಕೆ ಕಾಡಲ್ಲಿ ಮದ್ದಿದ್ದಂತೆ, ಅದನ್ನ ತರದ್ ಭದ್ರಣ ಹೋಗೋನೆ. ನಾನು ಕೂಡ ಈಗ ಹೋಯ್ತಾ ಇದ್ದೀನಿ. ಸುಭಾಷ, ಅದೆಲ್ಲಿದ್ರು ಹುಡುಕಿ ಅದನ್ನ ತಗೊಬಂದು ದೊಡ್ಡಪ್ಪ, ಅಮ್ಮ, ಅತ್ತೆ, ಚಿಕ್ಕಮ್ಮ ಎಲ್ಲರೂ ಕಾಪಾಡ್ತೀನಿ. ಅಯ್ಯೋ ಸುಭಾಸ, ನನ್ನ ಹೆಸರೇ ಮರ್ಬಿಟ್ಟಲ್ಲ ಮಾಮ, ಇವಳು ಹೋದ್ರೆ ಹೋಗ್ಲಿ ಅಂತಾನೆ. ಅಯ್ಯೋ, ಇವ್ರನ್ನೆಲ್ಲ ಉಳಿಸ್ಕೊಂಡು ನಿನ್ನ ಹಂಗೆ ಬಿಟ್ಬಿಡ್ತೇನೆ ನಿನ್ನಂತೆ. ಲೇ ಸುಭಾಸ, ನಿನ್ ಪಾದ ತೊಳೆದು ನೀನ ತಲೆ ಮೇಲೆ ಹಾಕತ್ತೀನಿ ಕಡ್ಲ, ನನ್ನ ಜೀವ ಉಳಿಸ್ಲಾ? ಅಯ್ಯೋ ನೋಡಿ, ಯಾರು ಎದುರ್ಕೋಬೇಡಿ, ನಾನು ಈಗಲೇ ಹೋಗಿ ಮದ್ದು ತರ್ತೀನಿ. ಸುಭಾಷ, ಹುಷಾರು ಕಡ್ಲ. ಆಯ್ತು, ನಾನು ಹೋಗಿ ಬರ್ತೀನಿ. ದೊಡ್ಡಪ್ಪ, ನಿನ್ಗೇನು ಹೋಗಕ್ಕೆ ನಾನು ಬಿಡಕ್ಕಿಲ್ಲ, ನಾನು ಹೋಗಿ ಔಷಧಿ ತಗೋಬರ್ತೀನಿ, ಧೈರ್ಯವಾಗಿರಿ. ಅಮ್ಮಮ್ಮ, ಸುಭಾಷ, ಮಾತಾಡ್ತೀಯಲ್ಲ, ಎಲ್ಲರೂ ಏನು ಹೇಳಿದ್ರು? ನೀನು ಹೇಳಿದ್ ಬಿಟ್ಟ ಅಮ್ಮಮ್ಮ, ಎಲ್ಲರೂ ಒಳಗೆ ಸ್ಯಾನೆ ಕಷ್ಟಪಡ್ತಾವ್ರೆ. ಅವ್ರ ಕಷ್ಟ ನೋಡಿ ನಾನು ಸುಮ್ಮನೆ ಇರಕ್ಕೆ ಆಯ್ತಾ ಇಲ್ಲ. ನಾನು ಈಗಲೇ ಕಾಡ್ಗೋಗಿ ಆ ಮತ್ತೆ ಬಂದು ಎಲ್ಲರೂ ಕಾಪಾಡ್ತೀನಿ. ಲೋ ಸುಭಾಸ, ಹುಷಾರು ಕಡ್ಲ, ಆ ಹುಳ ಭಯಂಕರ. ನಂಗೆಲ್ಲ ಗೊತ್ತು, ನೀನು ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಇರು. ಅಯ್ಯೋ, ಎಲ್ಲ ಗೊತ್ತು, ತಲೆ ಕೆಲ್ಸ್ಕೊಬೇಡ ಅಂತ ಓಡ್ತಾವನಲ್ಲ. ಅವಳ ಎದುರೋದು ಬರೀ ಬೆಂಕಿ ಮಾತ್ರ ಅನ್ನೋದು ಇವನು ಗೊತ್ತೋ ಇಲ್ವೋ? ಅವ ತಾಯಿ ಉಳ್ಕೆರವ, ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನೀನೇ ಕಾವಲಾಗಿ ಕಾಪಾಡು ತಾಯಿ. ಹಗ್ಗ ನೋಡಿ ಎದ್ರುಕೊಂಡು ಅಂದ್ಮೇಲೆ ಹಾವೆಸದ್ರು ಅಂದಂಗಾಯ್ತು ಈ ಬೋರ್ಡ್ ಕತೆ. ಮೊದಲೇ ಊರವರೆಲ್ಲ ಈ ಕಾಡಿನ ಬಗ್ಗೆ ಹೇಳಿ ಈಗಾಗಲೇ ಭಯ ಹುಡ್ಸವ್ರೆ, ಇನ್ನು ಈ ಬೋರ್ಡ್ ಬೇರೆ. ಏನು ಮಾಡೋದು? ಚಿಲ್ಲ, ನಮ್ಮಮ್ಮ ಅಕ್ಕನ್ನ ಕಾಪಾಡ್ಕೋಬೇಕು ಅಂದ್ರೆ ನಾನು ಹೋಗ್ಲೇಬೇಕು. ಏನಪ್ಪ ಇದು, ಬರೋದು ಬಂದ್ಬಿಟ್ಟೆ, ಈಗ ಔಷಧಿ ಸಿಗ್ತದೋ ಇಲ್ವೋ? ಯಾರಪ್ಪ ಇದು ಇನ್ನತ್ತವ್ರಲ್ಲ, ನಗೋದಕ್ಕೆ ಇಲ್ಲೇ ಬರ್ಬೇಕಿತ್ತೆ. ಯಾರದು? ಯಾರದು? ಯಾರ ನಗ್ತಾ ಇರೋದು? ನಿಮಗೆ ಧೈರ್ಯ ಇದ್ರೆ ನಾನು ಮುಂದೆ ಬಂದಾಗಿ. ನಿಮ್ನೆ ಅಲ್ವೇ ಕೇಳ್ತಾ ಇರೋದು? ಯಾರದು? ಅಯ್ಯಯ್ಯೋ, ಶಬ್ದನೇ ನಿಂತೋಯ್ತು. ಓ, ನನ್ನ ವಾಸಿಗೆ ಎದ್ಕೊಂಡ್ಬಿಟ್ರು ಅನ್ಸ್ತದೆ. ವಾ, ಸಾನ ಸುಸ್ತಾಗೋಯ್ತು. ಹೊಸಿವತ್ತು ಕುಂತ್ಕೊಂಡು ಹೋಗೋಣ. ಏನಪ್ಪ, ಯಾರು ಕೂಗ್ತಾ ಇದ್ದಂಗದಲ್ಲ? ಯಾರು ಯಾರು ಯಾರಿದ್ರ? ಯಾರಿದ್ರ?